ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾಕೆ ಈ ಥರ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅನ್ಕೊತಾ ಇದ್ದೀರಾ? ನಾಳೆ ಹಾಸ್ಟೆಲ್ಗೆ ತನಿಷ್ನ ಬಿಡಬೇಕು. ಅದಕ್ಕೆ ಹಿಂದಿನ ದಿವಸ ಒಂದ್ಸಲಿ ಬಾಡಿ ಚೆಕಪ್ ಮಾಡ್ಸೋಣ ಅಂತ ಅಂದ್ಕೊಂಡು ಯುಟ್ರಸ್ ಹತ್ರ ನೋವ್ತಾಯಿತ್ತು ಅಂತ ಅಂದ್ಬಿಟ್ಟು ಬಂದೆ ನಾನು ಹಾಸ್ಪಿಟ್ಲಿಗೆ. ಆದರೆ 2-3 ಚೆಕಪ್ ಎಕ್ಸ್ಟ್ರಾ ಮಾಡಿದ್ರು. ಹೋಗಿದ ತಕ್ಷಣ BP ಚೆಕ್ ಮಾಡಿದ್ರು, ಅದೇ 40 ಆಗೋಗಿತ್ತು. ಮೇ ಬಿ ಅದು ಹಾಸ್ಪಿಟ್ಲ್ ಭಯಕ್ಕೆ ಅಂತ ಇರ್ಬೋದು. ಆಮೇಲೆ 37 ಆಯಿತು. ಥ್ಯಾಂಕ್ ಗಾಡ್ ಯುಟ್ರಸ್ ಏನೂ ಪ್ರಾಬ್ಲಮ್ ಇಲ್ಲ. 2 ಮಂತ್ಸಿಂದ PCOD ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಯಿತು. ಏನೂ ಪ್ರಾಬ್ಲಮ್ ಇರಲಿಲ್ಲ, PCOD ಇರಲಿಲ್ಲ, ಥೈರಾಯ್ಡ್ ಇರಲಿಲ್ಲ, ಏನೂ ಇರಲಿಲ್ಲ. ಬಟ್ ಯಾಕೆ ಹಿಂಗೆ ಬಂತು ಅಂತ ಗೊತ್ತಿಲ್ಲ. ಆ್ಯಂಡ್ ಡಾಕ್ಟರ್ ಕೂಡ ತುಂಬ ಸ್ಟ್ರೆಸ್ ತೊಗೋಬೇಡಿ, ಏನಾದ್ರು BP ಜಾಸ್ತಿ ಆಯಿತು ಅಂದರೆ ಡಾಕ್ಟರ್ ಹತ್ರ ಹೋಗಿ ಅಂದರು. ಲಾಸ್ಟ್ ಟೈಮೇ ನೋಡಿದ್ದೀರಾ ತನಿಷ್ಗೆ ಪ್ಯಾಕಿಂಗ್ ಮಾಡಿದ ವಿಡಿಯೋನ. ಹಾಗೆ ಈ ವಿಡಿಯೋ ಬಂದು ನಾವು ಹೋಗ್ತಾ ಇರೋವಂಥ ಹಾಸ್ಟೆಲ್ಗೆ ಹೋಗ್ತಿರೋಂಥ ವಿಡಿಯೋ ವಿಚ್ ಇಸ್ ಇನ್ ಮ್ಯಾಂಗ್ಳೂರ್. ಸೊ ಯಾವ ಹಾಸ್ಟೆಲ್ ಅಂತ ಹೇಳಲ್ಲ, ಇಟ್ಸ್ ಅ ಪ್ರೈವಸಿ ಆ್ಯಂಡ್ ಕನ್ಸರ್ನ್ ಪರ್ಪಸ್, ಸೇಫ್ಟಿ ಮಗುಗೋಸ್ಕರ ಅಂತ. ಫುಲ್ ಶೇವ್ ಮಾಡ್ಕೊಂಡು ನೋಡಿ ಹೆಂಗೆ ಕಾಣಿಸ್ತಾ ಇದ್ದಾನೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಕಾಲೇಜಲ್ಲಿ ಸ್ವಲ್ಪ ಡೀಸೆಂಟಾಗಿ ಫಸ್ಟೇ ಆದರೂ ಇರಬೇಕು ಅಂದ್ಬಿಟ್ಟು. ಫೇಸಲ್ಲೆಲ್ಲ ಪಿಂಪಲ್ಸ್ ಆಗಿದೆ. ಇದು ಈ ಏಜೇ ಹಾಗೆ, ಎಷ್ಟೋ ಜನಕ್ಕೆ ಮಕ್ಕಳಿಗೆ ಫೇಸಲ್ಲಿ ಪಿಂಪಲ್ಸ್ ಆಗಿ ಹಾರ್ಮೋನ್ಸ್ ಚೇಂಜ್ ಆಗ್ತಾ ಇರೋ ಟೈಮ್ ಅಲ್ವಾ. ಸೊ ಇಟ್ಸ್ ಓಕೆ, ಫೈನ್, ಏನೂ ಮಾಡೋಕ್ಕಾಗೋದಿಲ್ಲ, ಅದ್ರ ಪಾಡ್ಗದೆ ಹೋಗುತ್ತೆ. ಸ್ವಲ್ಪ ಟೇಕ್ ಕೇರ್ ಮಾಡಬೇಕು. ಇವನು ಸ್ವಲ್ಪ ಹೊರಟ, ಅದೆಲ್ಲ ನೋ ಚಾನ್ಸ್. ನಮ್ಮನ್ನೇನೋ ಮಿಸ್ ಮಾಡ್ಕೋತಾ ಇದ್ದಾನೆ. ಬಟ್ ಆದರೆ ನಮ್ಮ ದಕ್ಷ ಅಂದರೆ ನಮ್ಮ ನಾಯಿ ಇದೆಯಲ್ಲ ಮನೇಲಿ, ಅದನ್ನು ತುಂಬ ಮಿಸ್ ಮಾಡ್ಕೋತಿದ್ದಾನೆ. ಎಲ್ಲೂ ಬಿಡೋಕ್ಕೆ ಹೋಗಬೇಡ ಆಚೆ ಕಡೆಗೆ ಅಂತ ಹೇಳ್ತಾ ಇದ್ದ. ನಾನು ಎಲ್ಲಿ ಬಿಡ್ತೀನಿ ಹೇಳು? ಪ್ರಾಣಿಗಳಂದರೆ ನನಗೂ ಸಖತ್ ಇಷ್ಟ, ಅವನಿಗೂ ಸಖತ್ ಇಷ್ಟ. ನಾವೇ ಒಬ್ಬರು ಪ್ರೀತಿ ವಿಶ್ವಾಸನ ಬೇಡ್ಕೋತೀವಿ ಅಂತ ಇರಬೇಕಾದ್ರೆ ಆ ಪ್ರಾಣಿಗಳಿಗೆ ಎಷ್ಟು ಬೇಡ್ಕೊಡಲ್ಲ ಹೇಳಿ? ಐ ನೋ, ಬಟ್ ಫಾರ್ ಎವರ್ ಹಿ ಈಸ್ ಮಿಸ್ಸಿಂಗ್ ಅನ್ನೋ ಥರ ಏನಿಲ್ವಲ್ಲ. ಸೊ ಮ್ಯಾಕ್ಸಿಮಮ್ ನಾನು ಸೇರಿಸಿರೋದು 2 ಇಯರ್ಸ್ಗೆ ಅಂತ. ಆದರೆ ನನ್ನ ಪ್ರಕಾರ ಇವನು 1 ವರ್ಷನೂ ಓದಲ್ಲ ಅನ್ಸುತ್ತೆ. ತುಂಬ ಅಟ್ಯಾಚ್ಮೆಂಟ್ ಇದೆ ನಮ್ಮ ಮನೆಯದು. ನಾನು ಅಲ್ಲಿ ಸ್ವಲ್ಪ ಡಿಸಿಪ್ಲಿನ್ ಕಲೀಲಿ ಅಂತ. ನಮಗೂ ಅಷ್ಟೇ ತುಂಬಾ ಬೇಜಾರಾಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಮಕ್ಕಳು ಎಜುಕೇಷನ್ ಮುಖ್ಯ, ಮಕ್ಕಳು ಏನಾದ್ರು ಕಲಿಬೇಕು, ಅದೇ ಮುಖ್ಯ. ಸೊ ಅವ್ನು ಅಳಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ ಅಂತ ನನಗೂ ಸಖತ್ ಬೇಜಾರಾಯಿತು. ಸ್ವಲ್ಪ ಬೇರೆ ಕಡೆ ಮೈಂಡ್ಸೆಟ್ ಚೇಂಜ್ ಮಾಡಿಸೋಣ ಅಂತ ಹೇಳಿ ನಗಿಸ್ತಿದ್ದೆ. ಐ ಮಿಸ್ ಯು ತನೇಶ್. 2 ಇಯರ್ಸ್ ಹೇಗಿರ್ತೀನೋ ನನಗೆ ಗೊತ್ತಿಲ್ಲ ನೀನು ಬಿಟ್ಟು. ಇಟ್ಸ್ ಫೈನ್, ಓಕೆ, ನೀನು ಚೆನ್ನಾಗಾಗಲಿ ಅಂತ ಅಷ್ಟಕ್ಕೆ ಕಂದಮ್ಮ. ಐ ಲವ್ ಯು ಸೋ ಮಚ್. ಇವಾಗಲೂ ಹೇಳ್ತೀನಿ, ಈ ಡೈಲಿ ವ್ಲಾಗ್ಸ್ ಮಾಡೋರು ಹೇಗೆ ಮಾಡ್ತಾರೋ ಗೊತ್ತಿಲ್ಲ. ನನಗಂತೂ ಯಾವಾಗಾದ್ರು ವೀಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ಸಖತ್ ಇರಿಟೇಷನ್ ಆಗ್ತಿರುತ್ತೆ. ಅಂಥದ್ರಲ್ಲಿ ಹಾಗೆ ಹಾಸ್ಟೆಲ್ಗೆ ಬಿಡೋದಕ್ಕೆ ನಮ್ಮ ಅಪ್ಪ ಅಮ್ಮ ಬರೋಕ್ಕಾಗಲಿಲ್ಲ. ಬಿಕಾಸ್ ಅವ್ರು ಬಿಸ್ನೆಸ್ ಮಾಡ್ತಾರಲ್ವ, ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಬಿಟ್ಟು ಬಂದರೆ ಒಂದು ದಿವಸ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಾನು ನಮ್ಮ ಚಿಕ್ಕಪ್ಪ ಅಂದರೆ ನಮ್ಮ ಅಪ್ಪನ ತಮ್ಮನ್ನ ಕರ್ಕೊಂಡು ಹೋದೆ ಕಾರಲ್ಲಿ. ಸೊ ಅವ್ರ ಮುಂದೆ ಕೂತಿದ್ದಾರೆ. ಹಾಗೆ ಅಳ್ತಾ ಅಳ್ತಾ ತಟ್ತಾ ನಿದ್ದೆನೇ ಮಾಡಿಬಿಟ್ಟ. ನಾವಿಬ್ಬರು ಎಷ್ಟು ಉದ್ದ ಇದ್ದೀವಿ ಅಂದರೆ ಕಾರ್ ಸಾಲದೇ ಇಲ್ಲ ಕಾಲ್ಗೆ. ಕಾರ್ ತೊಗೊಬೇಕು ಅಂದರೂ XUV ತೊಗೋಬೇಕು ಅಂತ ಅನಿಸುತ್ತೆ. ಬಿಕಾಸ್ ಕಾರ್ ಮುಂದೆ ಕೂತ್ಕೊಂಡು ಸ್ಟೇರಿಂಗ್ ಹಿಡ್ಕೊಂಡ್ರು ನನಗೆ ಸಖತ್ ಕಷ್ಟ ಆಗುತ್ತೆ. ಕಾಲು ಇಷ್ಟು ಉದ್ದ ಇದೆ, ಡ್ಯಾಶ್ ಬೋರ್ಡಿಗೆ ತಗಲುತ್ತೆ ಅಂತ. ನನಗೆ ಎಲ್ಲೇ ಹೋದ್ರೂ ಹೆಡ್ ರೆಸ್ಟ್ ಇರಲೇಬೇಕು ಈ ಥರ. ಬಿಕಾಸ್ ಯಾಕೆಂದರೆ ಇಲ್ಲ ಕ್ರಾನಿಕಲ್ ಪೇಯ್ನ್ ಬರುತ್ತೆ, ಕತ್ತು ತುಂಬಾ ನೋವು ಬರುತ್ತೆ. ಶೋಲ್ಡರು ಕತ್ತು ಮಾತ್ರ ನನಗೆ ಮಲಗೋಕ್ಕಾಗಲ್ಲ. ಬಿಕಾಸ್ ನಾನು ಮಲಗೋ ರೀತಿ ನಿದ್ದೆ ಮಾಡಿದ ತಕ್ಷಣ ಅದು ಎಷ್ಟು ಒರಟಾಗಿ ಮಲಗ್ತೀನಿ ಅಂತ ನನಗೆ ಗೊತ್ತಿಲ್ಲ. 360 ಡಿಗ್ರೀಸ್ ತಿರುಗ್ತೀನಿ ಗಾಯ್ಸ್. ಹಾಗೆಯೇ ನೋಡಿ ಫೇಸಲ್ಲಿ ಪಿಂಪಲ್ ಆಗೋಗಿದೆ. ಆ್ಯಕ್ಚುಲಿ ನಂಗೆ ಪಿಂಪಲ್ಸೆಲ್ಲ ಆಗಲ್ಲ. ಸೊ ನನ್ನ ಫೇಸ್ಗೂ ನನ್ನ ಸ್ಕಿನ್ ಟೆಕ್ಸ್ಚರ್ಗೂ ತನಿಷ್ ಸ್ಕಿನ್ ಟೆಕ್ಸ್ಚರ್ಗೂ ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ನನಗೆ ಈವನ್ ಚಿಕ್ಕ ವಯಸ್ಸಲ್ಲೂ ಅಷ್ಟೇ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗ್ತಿರಲಿಲ್ಲ. ಬಟ್ ನನಗೇನಂದರೆ ಡಾರ್ಕ್ ಸರ್ಕಲ್ ಒಂದೇ ಪ್ರಾಬ್ಲಮ್. ಅದು ಯೋಚನೆ ಸ್ಟ್ರೆಸ್ಗೇ ಬರುತ್ತೆ. ಅದು ಚಿಕ್ಕ ವಯಸ್ಸಿಂದನೂ ಅದೇನು ಯೋಚನೆ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಓವರ್ ಥಿಂಕಿಂಗ್ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಒಂದು ಸಣ್ಣ ವಿಚಾರದಕ್ಕೂ ಹಂಗೆ ಆಗುತ್ತೆ. ಒಂದೊಂದೆಲ್ಲ ಪಿಂಪಲ್ ಬಂದರೆ ಒಂದು 3-4 ಡೇಸಲ್ಲಿ ಹೊಟ್ಟೋಗ್ಬಿಡುತ್ತೆ. ಏನೂ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಅದು ಯಾವುದೋ ಒಂದು ಪಿಂಕ್ ಕಲರ್ದು ಒಂದು ಹಚ್ಕೊಳ್ತೀನಿ, ಅದನ್ನು ತೋರಿಸ್ತೀನಿ ನಾನು ನೆಕ್ಸ್ಟ್ ಟೈಮು. ಕ್ಲೌಡ್ಸ್ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ? ನೋಡಿ ಒಂದು ಕಾಲು ನೀಡ್ಕೊಳ್ಳೋದೇ ಎಷ್ಟು ಕಷ್ಟ ಆಗುತ್ತೆ. ಇದೆಲ್ಲ ಒಂದು ಮೆಮೊರೀಸ್. ಇದೊಂದೆಲ್ಲ ನಾನು ಯೂಟ್ಯೂಬ್ಗೆ ಹಾಕಬೇಕು. ನಂಗೆ ನೋಡ್ತಾರೋ ಬಿಡ್ತಾರೋ ವ್ಯೂಸ್ ಎಲ್ಲ ನನಗೇನು ಇನ್ನೂ ಅದು ತಲೆಗೆ ಹೋಗಿಲ್ಲ. ಜಸ್ಟ್ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ನಗ್ಸಕ್ಕೆ ಟ್ರೈ ಮಾಡಿ ಚಕ್ರಗಳಿಗೆ ಕೊಡ್ತಾಯಿದ್ದೀನಿ, ಅವಾಯ್ಡ್ ಮಾಡ್ತಿದ್ದಾನೆ. ಆ್ಯಂಡ್ ನಿದ್ದೆ ಮಾಡಾದ್ಮೇಲೆ ನಾನು ಹಂಗೆ ಸ್ವಲ್ಪ ಹೊತ್ತು ನೋಡ್ತಾ ನಿದ್ದೆ ಮಾಡಿಬಿಟ್ಟೆ. ಅಲ್ಲಿ ಬೆಳಗ್ಗೆ ನಾನು ಬಿಟ್ಟಿದ್ದು 7:30ಗೇನೋ, 8:30-9 ಗಂಟೆಗೆ ಅಲ್ಲೆಲ್ಲೋ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ನೆಲಮಂಗಲ ದಾಟಾದ್ಮೇಲೆ ತಿಂಡಿಗೆ ಅಂತ ನಿಲ್ಲಿಸಿದ್ವಿ.
ಚೆನ್ನಾಗಿತ್ತು ತಿಂಡಿ. ಆ್ಯಕ್ಚುಲಿ ಅದೇನು ಕನ್ಸ್ಟ್ರಕ್ಷನ್ ಅಷ್ಟೇನು ನೀಟಾಗೇನಿರಲಿಲ್ಲ. ಬಟ್ ಎಲ್ಲರೂ ಹೇಳ್ತಿದ್ರು ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡು. ನೆಲಮಂಗ್ಲ ದಾಟಿ ಬರುತ್ತೆ ಇದು, ಹತ್ರ ಇಲ್ಲ ನೆಲಮಂಗ್ಲ ಹತ್ರನೇ ಇರುತ್ತೆ. ನಂಗೆ ನಿದ್ದೆ ಕಣ್ಣಲ್ಲಿ ನಂಗೆ ಸರಿಗೆ ಅಬ್ಸರ್ವ್ ಮಾಡೋಕ್ಕಾಗಲಿಲ್ಲ. ನೋಡಿ ಇದೇ ಹೋಟೆಲ್ಲು, ಇವರೇ ನಮ್ಮ ಚಿಕ್ಕಪ್ಪ. ಟೇಸ್ಟ್ ಏನೋ ತುಂಬಾ ಚೆನ್ನಾಗಿತ್ತಪ್ಪ, ನನಗೇನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ರೈಸ್ ಮೆಂತ್ಯ ಬಾತು ತುಂಬ ಚೆನ್ನಾಗಿತ್ತು. ನಾನು ಆ್ಯಕ್ಚುಲಿ ಡಯಟ್ ಮಾಡ್ತಿದ್ದೆ, ಬಟ್ ಹೆಂಗೋ ರೈಸ್ ಅಂತೂ ನನಗೆ ಬೆಳಗ್ಗೆ ಇವತ್ತು ಯೂಶ್ವಲಿ ತಿನ್ನೋಕೆ ಇಷ್ಟ ಇರ್ತಿರ್ಲಿಲ್ಲ ಯಾವಾಗ್ಲೂ. ಅದು ಯಾಕೆ ಹೇಗೆ ಅಭ್ಯಾಸ ಆಯಿತು ಅಂತ ಗೊತ್ತಿಲ್ಲ. ಬಾತ್ಗಳಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಲೈಕ್ ಪಲಾವು ಮತ್ತು ಮೆಂತ್ಯ ಬಾತು, ಚಿತ್ರಾನ್ನ, ಅದೆಲ್ಲ ಸಖತ್ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ತಿಂದುಬಿಟ್ಟು ಅಲ್ಲಿಂದ ಹೊರಟ್ವಿ. ಎ ಸಿ ಹಾಕಿಲ್ಲ ಅಂದರೆ ಸೆಕೆ ಹೊಡಿತಾ ಇತ್ತು. ಎ ಸಿ ಹಾಕಿದ್ರೆ ವಾಮಿಟಿಂಗ್ ಸೆನ್ಸೇಷನ್ನು ತಡೆಯೋಕ್ಕಾಗ್ತಿರ್ಲಿಲ್ಲ. ಸ್ಟಾರ್ಟ್ ಆಯಿತು ನೋಡಿ, ಅಲ್ಲೆಲ್ಲೋ ಸ್ಟಾಪ್ ಮಾಡಿ ವಾಮಿಟಿಗೆ ಬರಲಿಲ್ಲ ಏನಿಲ್ಲ, ಬಟ್ ಸೆನ್ಸೇಷನ್ ಅಷ್ಟೇ. ಇಟ್ಸ್ ಫೈನ್. ನಮ್ಮ ಕ್ಯಾಬ್ನ ಒಬ್ಬರು ಓಡಿಸ್ಕೊಂಡು ಬಂದ್ರಲ್ವಾ, ಅವರು ಎಲ್ಲೇಗೌಡ ಅಂತ. ಅವರು ತುಂಬಾ ಒಳ್ಳೆಯವರು ಪಾಪ, ವೆರಿ ಫೇವರಬಲ್ ಪರ್ಸನ್. ಆ್ಯಂಡ್ ಅವರು ಇಲ್ಲೇ ನಮ್ಮನೆ ಹತ್ತಿರಕ್ಕೆ ಇರೋದು. ನಿಮ್ಗೆ ಏನಾದ್ರು ಕಾಂಟ್ಯಾಕ್ಟ್ ಸರ್ವಿಸ್ ಬೇಕಂದರೆ ನಾನು ಅವ್ರನ್ನ ಸಜೆಸ್ಟ್ ಮಾಡ್ತೀನಿ. ವೆರಿ ಲೈಕ್ ಫ್ಯಾಮಿಲಿ ಥರ ಬರ್ತಾರೆ, ತುಂಬ ಚೆನ್ನಾಗಿರ್ತಾರೆ. ಆ್ಯಂಡ್ ಇಸ್ ವೆರಿ ಕ್ವೈಟ್ ಇಂಟ್ರೆಸ್ಟಿಂಗ್ ಪರ್ಸನ್. ಆ್ಯಂಡ್ ಏನಾದ್ರು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ಹೇಳಿ, ನಾನು ಶೇರ್ ಮಾಡ್ತೀನಿ. ಯಾವ ಕಾರ್ನ ಬೇಕಾದ್ರೆ ಅರೇಂಜ್ ಮಾಡಿಕೊಡ್ತಾರೆ. ಏರ್ಪೋರ್ಟ್ ಡ್ರಾಪ್ಸ್ ಎಲ್ಲ ಇರುತ್ತೆ. ಸೊ ನಾವು ಹಿಮಾಲಯಕ್ಕೆ ಹೋಗಿದ್ವಲ್ಲ, ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು ನೀವು. ಹೋದಾಗ ನನಗೆ ಇವರೇ ಡ್ರಾಪ್ ಮಾಡಿ ಇವರೇ ಪಿಕ್ ಮಾಡಿದ್ದು. ವಾಮಿಟ್ ಆದಮೇಲೆ ತಿರ್ಗಾ ವಾಪಸ್ ಸೆನ್ಸೇಷನ್ ಫೀಲ್ ಆಗ್ತಾಯಿತ್ತು. ಬಟ್ ಸ್ವಲ್ಪ ಹೊತ್ತಾಗಿ ಸ್ಟ್ರೈಟ್ ರೋಡ್ ಬಂದಾದ್ಮೇಲೆ ನಂಗೆ ಈಸಿ ಆಗೋಯ್ತು. ಹಂಗೆ ಎ ಸಿ ಇತ್ತಲ್ಲ, ನಿದ್ದೆ ಮಾಡಿಬಿಟ್ಟು ಇವಾಗ ಎದ್ದೆ. ಬೇಗ ನೋಡಿದ್ರೆ ಮಂಗಳೂರಿಗೆ ತಲುಪಿಟ್ಟಿದ್ದೀವಿ. ನಾವು ಬಿಟ್ಟಿದ್ದು 7:30ಗೆ, ಅಲ್ಲೆಲ್ಲೋ 1 ಅವರ್ ವೇಸ್ಟ್ ಆಯಿತು. 8:30ಗೆ ನಾವು ತಲುಪಿದ್ದು. ಅಲ್ಲಿಂದ ನೋಡಿದ್ರೆ 1:30ಗೆಲ್ಲ ನಾವು ಮ್ಯಾಂಗ್ಳೂರ್ನಲ್ಲಿದ್ವಿ. ಆ್ಯಂಡ್ ಟೈಮ್ ಹೇಗೆ ಹೋಯ್ತು ಅಂತಲೇ ನಮಗೆ ಗೊತ್ತಾಗಲಿಲ್ಲ. ನಮ್ಮ ಚಿಕ್ಕಪ್ಪ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಟೀಚರ್ ಆಗಿದ್ದರು, ಶಿಕ್ಷಕರು. ಸೊ ಅವರು ಬಂದಿದ್ರಲ್ವ ಜೊತೆಲಿ, ಲೆಫ್ಟ್ ಸೈಡಲ್ಲಿ ಅವ್ರು ಕೂತಿದ್ದಾರೆ. ಸೊ ಯಾ ಅವ್ರಿಗೇನಂದರೆ ಇವಾಗ ಅವ್ರೇನು ಮಾಡ್ತಾಯಿಲ್ಲ, ಬಿಕಾಸ್ ಜಸ್ಟ್ ಲಾಸ್ಟ್ ಇಯರ್ ಏನೋ ಅವ್ರು ರಿಟೈರ್ಮೆಂಟ್ ತೊಗೊಂಡ್ರು. ಹಾಗೆ ಮ್ಯಾಂಗ್ಳೂರ್ನಲ್ಲಿ ಬಂದಿದ ತಕ್ಷಣ ಹೋಟ್ಲಿಗೆ ಎಲ್ಲ ಲಗೇಜ್ನೆಲ್ಲ ಇಳಿಸೋಣ ಅಂತ ಅಲ್ಲಿ ಹೋದ್ವಿ. ನೋಡಿದ್ರೆ ಇಲ್ಲ, ತಿನ್ಕೊಂಡೇ ಬಂದ್ಬಿಡೋಣ ಅಂತ ಬಂದು, ಸೊ ಇಲ್ಲೇ ಒಂದು ಹತ್ತಿರದಲ್ಲಿ ಒಂದು ಹೋಟ್ಲಿತ್ತು. ಇದು ಮೇ ಬಿ ಇದು 4 ಸ್ಟಾರ್ 5 ಸ್ಟಾರ್ ಹೋಟ್ಲಿದೆ ಅನಿಸುತ್ತಿದ್ದು. ಅದರೊಳಗಡೆ ಕೆಳಗಡೆ ಈ ರೆಸ್ಟೋರೆಂಟ್ ಇತ್ತು. ಸೊ ಚೆನ್ನಾಗಿತ್ತು, ವೆಜ್ ರೆಸ್ಟೋರೆಂಟು. ಸೊ ಮೀಲ್ಸ್ ಆರ್ಡ್ರ್ ಮಾಡಿದ್ವಿ. ಹೋಗಿದ ತಕ್ಷಣ ಏನು ನಮಗೇನು ಸಿಕ್ಕಲಿಲ್ಲ ಜಾಗ. 10-15 ಮಿನಿಟ್ಸ್ವರೆಗೂ ವೆಯ್ಟ್ ಮಾಡಿದ್ವಿ, ಬಿಕಾಸ್ ವೆಯ್ಟಿಂಗಲ್ಲಿ ಜನ ಇದ್ದರು. ಸೊ ಅದಾದಮೇಲೆ ಊಟ ಮಾಡಿದ್ವಿ. ಚೆನ್ನಾಗೇನೋ ಇತ್ತು ಊಟ ನೋಡೋಕ್ಕೆ ಹೋದರೆ. ಯಾಕಂದರೆ ಮೇನ್ಲಿ ಏನು ಗೊತ್ತಾ, ಊಟ ಟೇಸ್ಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಬ್ಲೋಟಿಂಗ್ ಫೀಲ್ ಆಗಬಾರ್ದು, ಒಂಥರ ಹೊಟ್ಟೆ ಭಾರ ಆಗಬಾರ್ದು, ಅದು ಇಂಪಾರ್ಟೆಂಟು. ಬಟ್ ನನಗಿದ್ರಲ್ಲೇನೂ ಆಗಲಿಲ್ಲ. ಸೊ ಚೆನ್ನಾಗೇ ಇತ್ತು ಊಟ. ಯಾಕಂದರೆ ಎಲ್ಲ ಹೊಸ ರೆಸ್ಟೋರೆಂಟ್ಸು ನಮಗೆ ಗೊತ್ತಿರೋದಿಲ್ಲ, ಟೇಸ್ಟ್ ಹೆಂಗಿರುತ್ತೋ ಗೊತ್ತಿರಲ್ಲ. ಸೊ ನೋ ವರೀಸ್, ಅದೆಲ್ಲ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು ಜಾಸ್ತಿ. ಎಲ್ಲ ಕಡೆನೂ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು. ಬಟ್ ಫೈನ್, ನಾಟ್ ಟೂ ಬ್ಯಾಡ್. ಬಟ್ ನನಗಂತೂ ಆರೋಗ್ಯವಾಗಿ ಕಂಫರ್ಟ್ ಆಗಿದ್ದೆ ನಾನು. ನೋಡಿ ಇದೇ ಅದು ಹೋಟೆಲ್. ನಾನಿದ್ದಿದ್ದು ಇಲ್ಲಿ ಹಂಪನಕಟ್ಟೆ ಹತ್ರ ರೂಮ್ ಮಾಡಿದ್ದೆ. ಈ ಹೋಟೆಲ್ ಹಿಂದೆಗಡೆ ರೈಟ್ ಸೈಡಲ್ಲೇ ಟರ್ನ್ ಆದರೆ ಮಚ್ಲಿ ಬರೋದು. ನೀವು ಯಾರ್ಯಾರು ಗೊತ್ತಿಲ್ಲ ಹೋಗಬೇಕು ಅಂತಂದರೆ ಬೇಕಾದ್ರೆ ಹೋಗಿ ಟ್ರೈ ಮಾಡ್ಬೋದು ಅಲ್ಲಿ. ನಾನು ಹೋಗಿಲ್ಲ ಯಾವತ್ತೂ, ನನಗೆ ಗೊತ್ತಿಲ್ಲ. ಇದಾಗಿದ್ದೇನೆ ಕಾರ್ ಹತ್ರ ಹೋಗಿ ತಿರ್ಗಾ ವಾಪಸ್ ಎ ಸಿ ಒಳಗಡೆ ಕುತ್ಕೊಂಡ್ರೆ ಸಾಕಪ್ಪ ಅಂತಿದ್ವಿ. ಯಾಕಂದರೆ ಹೋಟ್ಲೊಳಗಡೆ ಇದು ಊಟ ಮಾಡೋವರೆಗೂ ಎ ಸಿ ಇತ್ತು, ತುಂಬ ಚೆನ್ನಾಗಿತ್ತು. ಆಚೆ ಬಂದಿದ ತಕ್ಷಣ ಫುಲ್ಲು ಟೈಟ್ ಸ್ಲ್ಯಾಪ್ ಥರ ಹೊಡಿತು ಸೆಕೆ. ಆಮೇಲೆ ಇರಿಟೇಷನ್ ಆಗ್ತಾಯಿತ್ತು. ಸೊ ಅವರು ಅಂಕಲ್ ಬರೋವರೆಗೂ ವೆಯ್ಟ್ ಮಾಡಿ ಅವ್ರ ಜೊತೆ ಹೋಗಿ ಕುತ್ಕೊಂಡ್ವಿ. ಆಮೇಲೆ ಇದು ಹೋಟ್ಲಿಗೆ ಎಂಟ್ರಿ ಆಗಿ ನಾವು ವೆಯ್ಟ್ ಮಾಡ್ತಿದ್ವಿ ಹೋಟ್ಲು ರೂಮ್ಗೆ ಅಂತ. ಹೇಗಿದೆಯೋ ನಮಗೆ ಗೊತ್ತಿಲ್ಲ, ನೋಡಿದ್ರೆ ಚೆನ್ನಾಗೇ ಇತ್ತು. ಇದರಲ್ಲಿ ಬುಕ್ಕಿಂಗ್ ಎಲ್ಲ, ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇನ್ನು ನಾವು 3 ಜನ ಇರೋದ್ರಿಂದ ನಮ್ಮ ಚಿಕ್ಕಪ್ಪಂಗೊಂದು, ನನ್ನ ಮಗನಿಗೆ, ನನಗೆ ಒಂದು ಮಾಡಿದ್ವಿ. ಟ್ವಿನ್ ಬೆಡ್ ಬೇಕಾಗಿತ್ತಂತ. ಟೈಮ್ ಇವಾಗ 4:30 ಆಗೋಯ್ತು. ಸೊ ಎಷ್ಟು ಬೇಗ ಟೈಮ್ ಹೋಯ್ತೋ ಗೊತ್ತೇ ಆಗಲಿಲ್ಲ. ಸೊ ಇವಾಗ ಎ ಸಿ ಮಾತ್ರ ಸಕ್ಕತ್ತಾಗಿ ಬರ್ತಿದೆ ರೂಮಲ್ಲಿ. ಸೀದಾ ಹೋಗಿ ಮಲಗಿಬಿಡೋಣ.
ಹಾಗೆ ಅಂದ್ಕೊಂಡು ಎದ್ದು ನೋಡಿದ್ರೆ 6:45 7 o'clock ಆಗೋಗಿತ್ತು. ಸೀದಾ ಎದ್ದು ಹೋಗಿ ಒಂದು ಸ್ವಲ್ಪ ತಿರುಗಾಡಿ ಕೈಕಾಲು ಮುಖ ತೊಳ್ಕೊಂಡು ರೆಡಿ ಆದೆ. ಇದೇ ನನ್ನ ಔಟ್ಫಿಟ್ಟು. ಸೊ ಸೆಕೆ ಆಗಿರೋದ್ರಿಂದ ಸಖತ್ ಸಾಫ್ಟ್ ಕಾಟನ್ ಟೀ ಶರ್ಟ್ಸ್ ತೊಗೊಂಡು ಬಂದಿದ್ದೆ. ಸೊ ಅದನ್ನೇ ಹಾಕ್ಕೊಂಡೆ ಆ್ಯಂಡ್ ಲೈಟ್ ಹಾಕಿ ನೋಡಿ ತೋರಿಸ್ತಾ ಇದ್ದೀನಿ. ಸೊ ಇಟ್ಸ್ ಗುಡ್, ಫೈನ್. ಆ್ಯಂಡ್ ಈ ಒಂದು ಪೋಸಲ್ಲಿ ನಾನು ಒಂದು ವಿಡಿಯೋ ಮಾಡಿದ್ದೆ, ನಿಮಗೆ ನೆನಪಿರ್ಬೋದು. ಅದು ಮಿಲಿಯನ್ಸ್ ವ್ಯೂಸಲ್ಲಿ ಹೋಗಿದೆ ಇನ್ಸ್ಟಾಗ್ರಾಮಲ್ಲಿ, ಇಲ್ಲಾಂದರೆ ನೀವು ನೋಡ್ಬೋದು ಹೋಗಿ. ಆ್ಯಂಡ್ ಇದಾಗಿದ್ದೇನೆ. ಈ ದಿವಸ ಯಾವುದು ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ, ಈ ದಿವಸದ ನೆಕ್ಸ್ಟ್ ಡೇ ನಾನು ಮಗುದು ಹಾಸ್ಟೆಲಿಗೆ ಬಿಡಬೇಕಾಗಿರೋ ದಿವಸ. ಸೊ ಅದ್ರ ಹಿಂದಿನ ದಿವಸನೇ ಇಂಡಿಯಾದು ಮ್ಯಾಚ್ ಇತ್ತು, ಇಂಡಿಯಾ ಗೆಲ್ತು. ಇದು ಮೇ 31 ಇರಬೇಕು. ಆ ದಿವಸ 30th 31 ಇರಬೇಕು ಅಪ್ರಾಕ್ಸಿಮೇಟ್, ಯಾಕಂದರೆ June 1 ನಾನು ಇವನ್ನ ಬಿಟ್ಟಿದ್ದ ದಿವಸ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಸನ್ಸೆಟ್. ಆ್ಯಂಡ್ ಇಲ್ಲಿಂದ ಕೂಡ ನಿಮಗೆ ಅಲ್ಲಿ ನೋಡಿ, ಅಲ್ಲಿ ಹಿಂದೆಗಡೆ ಸಮುದ್ರ ಕಾಣಿಸ್ತಾ ಇದೆಯಾ? ನಮಗಂತೂ ನೀಟಾಗಿ ಕಾಣಿಸ್ತೈತೆ ನೋಡಿ. ಅಲ್ಲಿ 2 ಹಡಗು ಕಾಣಿಸ್ತಾ ಇದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ ವ್ಯೂ ಅಲ್ವಾ. 2 ಹಡಗು ನೋಡಿ ಅಲ್ಲಿ ರೈಟ್ ಸೈಡಲ್ಲಿ, ಆ ಬಿಲ್ಡಿಂಗ್ ಪಕ್ಕದಲ್ಲೇ ಕಾಣಿಸ್ತಾ ಇತ್ತು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಇಲ್ಲೊಂದು ಯಾವುದೋ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನ ನನಗೆ ಗೊತ್ತಿಲ್ಲ ಯಾವುದು ಅಂತ. ಆ್ಯಂಡ್ ಝೂಡಿಯೋ ಪಕ್ಕದೇ ಝೂಡಿಯೋ ಇತ್ತು. ಸೊ ಅಲ್ಲೇ ಹೋಗಿ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹಂಗೆ ಕೆಳಗಡೆ ಹೊರಟ್ವಿ. ನಮ್ಮ ಚಿಕ್ಕಪ್ಪನೂ ಬನ್ನಿ ಮ್ಯಾಂಗ್ಳೂರ್ ಸುತ್ತಿಸ್ತೀನಿ ಅಂತ ಕರ್ಕೊಂಡು ಹೋದೆ. ಸೊ ಅವ್ರಿಗೆ ಆ್ಯಕ್ಚುಲಿ ಸೈನಸ್ ಇದೆ ಆ್ಯಂಡ್ ಡಸ್ಟ್ ಅಲರ್ಜಿ ತುಂಬ ಬೇಗ ಆಗುತ್ತೆ. ಅದಕ್ಕೋಸ್ಕರ ಅವರು ಮಾಸ್ಕ್ ಹಾಕ್ಕೊಂಡಿರ್ತಾರೆ ಯಾವಾಗ್ಲೂ. ಅವ್ರಿಗೆ ಒಂದು ಸ್ವಲ್ಪ ಆಯಿತು ಅಂತಂದ್ರೆ ಹಾಕ್ಸಿ ಹೊಡಿತಾನೇ ಇರ್ತಾರೆ ಗುರು. ಸುಮ್ಮನೆ ನಾನು ವಿಡಿಯೋ ನೋಡ್ಕೊಂಡೇ ಪೋಸ್ಟ್ ಕೊಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನನಗೆ ಪಿಂಪಲ್ ಆಗಿಬಿಟ್ಟಿದೆ, ಅದೊಂಥರ ಫೀಲ್ ಆಗ್ತಿದೆ. ಯಾರಿಗೂ ಆಗದೆ ಇರೋ ಪಿಂಪಲ್ ಅಂತೂ ಅಲ್ಲ, ಬಟ್ ಯಾವಾಗಲೂ ಆಗದೆ ಇರೋದಾಗ್ಬಿಟ್ಟಿದೆಯಲ್ಲ, ಅದಕ್ಕೆ ಇರಿಟೇಟ್ ಆಗ್ತಾ ಇದೆ. ಆ್ಯಂಡ್ ಈವನ್ ಸೆಕೆ ಬೇರೆ ತಡೆಯೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಪಬ್ಬಾಸ್ ಹತ್ರ ಹೋದ್ವಿ ಫಸ್ಟು. ಅಲ್ಲಿ ನಾವು ಮತ್ತು ಅವರು ಗಾಡಿ ಓಡಿಸಿದ್ರಲ್ಲ ಅವರು, ಮತ್ತು ನಮ್ಮ ಚಿಕ್ಕಪ್ಪ, ನನ್ನ ಮಗ. ಅವನಿಗಂತೂ ಪಬ್ಬಾಸ್ ಇಷ್ಟ ಆಗುತ್ತೆ. ಅವ್ನಿಗೆ ಹೇಳ್ತಾ ಇದ್ದೀನಿ, ಮುಖ ಮಂಕಿಟ್ಕೋಬೇಡ ತನಿ, ಸ್ಮೈಲ್ ಮಾಡೋದ್ರೆ ಅಂತ ಅಂದ್ಬಿಟ್ಟು ಮಾಡಿಬಿಟ್ಟು ಸುಮ್ಮನೆ ಆಗಿಬಿಡ್ತಾನೆ. ನಮ್ಮದು 42 ನಂಬರು. ತುಂಬ ಜನ ವೇಟಿಂಗ್ ಲಿಸ್ಟಲ್ಲಿದ್ದರು. ಆ್ಯಂಡ್ ನಮ್ಮ ಸರ್ದಿ ಬಂದು ಕೂತ್ಕೊಂಡ್ವಿ. ಆ್ಯಂಡ್ ನಮ್ಗೆ ಏನೇನು ಬೇಕೋ ಎಲ್ಲ ಆರ್ಡರ್ ಮಾಡಿದ್ವಿ. ಆರ್ಡರ್ ಬರುತ್ತೆ. ಆ್ಯಂಡ್ ಎಷ್ಟು ತಣ್ಣಗಿತ್ತು ಅಂದರೆ ಪ್ರಶಾಂತವಾಗಿತ್ತು. ಇಲ್ಲೇ ಇದ್ಬಿಡೋಣ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿರುತ್ತೆ. ಥಂಡಿ ಅಲ್ವಾ, ಅದಕ್ಕೋಸ್ಕರ. ಬಟ್ ಆದರೆ ಹೆವಿ ಚಳಿಲಿರೋದಕ್ಕೂ ಕಷ್ಟ ಆಗುತ್ತೆ, ಬಿಕಾಸ್ ನಂಗೆ ಚಳಿ ಕೂಡ ಆಗ್ಬರಲ್ಲ, ಸೆಕೆ ಕೂಡ ಆಗ್ಬರಲ್ಲ. ನ್ಯೂಟ್ರಲ್ ಆಗಿರಬೇಕು ಗೈಸ್. ಆ್ಯಂಡ್ ಗಾಳಿನೂ ಅತಿಯಾಗಿ ಆಗ್ಬರಲ್ಲ, ಬಟ್ ಗಾಳಿ ಇಷ್ಟ ಆಗುತ್ತೆ ನನಗೆ. ಆ್ಯಂಡ್ ಮಳೆನೂ ಇಷ್ಟ ಆಗುತ್ತೆ. ಮೆನು ತೋರಿಸಿದ್ದೀನಿ ನೋಡಿ, ಯಾವತ್ತಾದರೂ ನೀವು ಬಂದರೆ ಆರ್ಡ್ರ್ ಮಾಡ್ಬೋದು ಏನು ಬೇಕಾದರೂ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ನನ್ನ ರೆಸಿಪಿ ಯಾವುದೇ ಚೆನ್ನಾಗಿರುತ್ತೆ, ಇಲ್ಲಿ ಐಸ್ ಕ್ರೀಮ್ಸ್ ಯಾವ್ದು ಚೆನ್ನಾಗಿರುತ್ತೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಅಂಟಿಲ್ ದೆನ್ ಬೈ ಬೈ, ಲವ್ ಯು ಆಲ್.